ವೆಲ್ಕಮ್ ಟು ಮಂಜು ಶಾಲಿನಿ ಡೈಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ, ಮದರ್ಸ್ ಡೇ ದಿನ. ಮಕ್ಕಳು ಸರ್ಪ್ರೈಸ್ ಮಾಡಿದ್ದಾರೆ, ಸಿಂಪಲ್ಲಾಗಿ ಅವ್ರ ಖುಷಿ ಏನೋ ಮಾಡಿದ್ದಾರೆ. ಬನ್ನಿ ನೋಡೋಣ. ಇವಾಗ ನನ್ನ ಕರ್ಕೊಬಂದು ತೋರಿಸ್ತಾ ಇದ್ದಾರೆ, ಸ್ವಲ್ಪ ಖುಷಿ ಆಯಿತು. ನೋಡೋಣ ಬನ್ನಿ. ಥ್ಯಾಂಕ್ಸ್. ಹ್ಯಾಪಿ ಮದರ್ಸ್ ಡೇ. ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮದರ್ಸ್ ಡೇಗೆ ಮಕ್ಕಳು DIY ಸ್ವಂತವಾಗಿ ಮಾಡಿರೋದು. ಇದು ಚಿಕ್ಕವಳು ಮಾಡಿರೋದು, ಇದು ದೊಡ್ಡವಳು ಮಾಡಿದ್ದಾಳೆ. ಇದು ಓಪನ್ ಮಾಡಿ ನೋಡ್ಬೇಕಂತೆ. ನೋಡೋಣ ಬನ್ನಿ, ಬ್ಯಾಕ್ ಕ್ಯಾಮ್ರದಲ್ಲಿ ನೋಡೋಣ ಯಾವ ಥರ ಏನು ಮಾಡಿದಾಳೆ ಅಂತ. ಓಪನ್ ಮಾಡಿ ನೋಡ್ತೀನಿ. ರಿಂಗ್ ಹಾಕೋ, ರಿಂಗ್ ಅದು. ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು ಮಮ್ ಆ್ಯಂಡ್ ಡ್ಯಾಡ್. ನೋಡಿ, ಇವಳು ದೊಡ್ಡೋಳು ಮಾಡಿರೋದು. ಇದು ಮಕ್ಕಳು ಖುಷಿಗೆ ಇಷ್ಟು ಏಜಿಗೆ ಇಷ್ಟಾದ್ರೂ ಮಾಡಿದ್ರಲ್ಲ, ಖುಷಿ ಆಯ್ತು. ರಿಂಗ್ ಹಾಕೋ, ರಿಂಗ್. ಥ್ಯಾಂಕ್ಸ್ ಬಿಗ್ ಶೋ. ಇದನ್ನ ಬಿಸಾಕಲ್ಲ, ಹಾಗೆ ಇಟ್ಕೊಂಡಿರ್ತೀನಿ. ಈಗ ಜ್ಯುವೆಲರಿ ಶಾಪ್ಗೆ ಹೋಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಹೊರಡೋಣ ಬನ್ನಿ. ಏನು ತೊಗೊಳ್ತೀನಿ ಏನು ಎಂತು ಅಂತ ತೋರಿಸ್ತೀನಿ. ನೀಟಾಗಿ ಲೆವೆಲ್ अभी 19,000 एडजस्ट करना है. पूरा डाला तो 19,000 एडजस्ट करना है. आप मेरे जला वो 19,000 एडजस्ट करना है. 20,000. नॉर्मल है, लेकिन ऐसा कलर मेरा हो गया नहीं. बिल रखना है. अच्छा है, अच्छा है. गट्टी तಗೊಂಡ್ರೆ ಸಾಲಿಡ್ ಅದು ರಿಟರ್ನ್ ಹಾಕಿದ್ರೆ ಸೇಮ್ 20,000. ಅಮ್ಮ ಅಲ್ಲಿಂದ ಬ್ಯಾಂಗಲ್ ಸ್ಟೋರಿಗೆ ಹೊರಟು ಜ್ಯುವೆಲರಿ ಶಾಪಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬ್ಯಾಂಗಲ್ ಸ್ಟೋರ್ಗೆ ಹೊರಟ್ವಿ. ಬ್ಯಾಂಗಲ್ ಸ್ಟೋರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಏನು ತೊಗೊಂಡೆ ಅಂತಂದರೆ ತಾಲಿ ಸರಕ್ಕೆ, ಮಾಂಗಲ್ಯ ಸರಕ್ಕೆ ಗುಂಡ್ಗಳು ತೊಗೊಂಡೆ. ಹಳೇದಿದ್ದನ್ನ ಹಾಕ್ಬಿಟ್ಟು ಅದ್ರ ಮೇಲೆ 20,000 ಏನೋ ಪೇ ಮಾಡಿ ತೊಗೊಂಡೆ. ಈಗ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದು ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ ಸೂಪರಾಗಿ ಬಂದಿತ್ತು. ಸೊ ನೀವು ಟ್ರೈ ಮಾಡಿ ಒಂದ್ಸಲ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಆಮೇಲೆ ನೀವು ಖಾರಕ್ಕೆ ತಕ್ಕಷ್ಟು ಒಂದು ಮೆಣಸಿನ್ಕಾಯಿ ನಾನೊಂದು 5-6 ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಧನಿಯಾ ಆ್ಯಡ್ ಮಾಡಿ, ಧನಿಯಾನು ಸ್ವಲ್ಪ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಂಡು, ಅದಾದಮೇಲೆ
ಕೊಬ್ಬರಿ ತುರಿದಿರೋ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿದು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ನಾನಿಲ್ಲಿ ಒಂದು ಚಿಕನ್ಗೆ ಮೊಸರು, ಧನಿಯಾ ಪೌಡರ್, ಉಪ್ಪು, ಅದಾದಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡಿ ಇಷ್ಟನ್ನು ಚೆನ್ನಾಗಿ ಅವೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಕಲಸಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಎತ್ತಿಡ್ತಾಯಿದ್ದೀನಿ. ಈ ಥರ ಮ್ಯಾರಿನೇಟ್ ಮಾಡಿ ಚಿಕನ್ ಬಿರಿಯಾನಿಗೆ ಹಾಕೋದ್ರಿಂದ ಚಿಕನ್ಗೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಹಿಡ್ದಿರುತ್ತೆ. ಸೊ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ 3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು 2 ಸ್ಪೂನ್ ತುಪ್ಪ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಿ ಅದಾದಮೇಲೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮನೆಯಲ್ಲೇ ತಯಾರಿಸುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಮನೆಯಲ್ಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಆವಾಗಲೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡಿರುವ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಧನಿಯಾ ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದು ಧನಿಯಾ ಸ್ಮೆಲ್ಲು ಸ್ವಲ್ಪ ಇರುತ್ತೆ. ಸೊ ಅದು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೊಟೊ ಆ್ಯಡ್ ಮಾಡಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಹುರ್ಕೊಂಡು ನಾವು ಮ್ಯಾರಿನೇಟ್ ಮಾಡಿಕ್ಕಿರ್ತೀವಲ್ಲ ಆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಚಿಕನ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಸಲ ಬಾಡಿಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಆಮೇಲೆ ಅದಕ್ಕೆ ಅರಿಶಿನ ಆ್ಯಡ್ ಮಾಡಿ ನಾನಿಲ್ಲಿ ತೇಜು ಚಿಕನ್ ಬಿರಿಯಾನಿ ಮಸಾಲ ಬಳಸ್ತಾಯಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು. ಮೊಸರು ಏನಕ್ಕೆ ಬಿರಿಯಾನಿಗೆ ಹಾಕ್ತಾರೆ ಅಂದರೆ ಚಿಕನ್ ಸಾಫ್ಟ್ ಬರಲಿ ಅಂತ. ಸೊ ಅದನ್ನು ಅವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇನ್ನೊಂದು ಸಲ ಬಾಡಿಸ್ಕೊಂಡು ನಾನಿಲ್ಲಿ ಅದು ಬೇಯೋಕ್ಕೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಅದು ಬೆಲ್ಲ ಬೆಂದಾದಮೇಲೆ ನಾನಿಲ್ಲಿ 4 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಮೊದಲೇ ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ, ಮಸಾಲ ಆ್ಯಡ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಾನು 7.5 ಗ್ಲಾಸ್ನ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಎಲ್ಲ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ನೀರು ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ರೈಸ್ ಆ್ಯಡ್ ಮಾಡಬೇಕು. ನಾವು ಮೊದಲೇ ರೈಸ್ ಆ್ಯಡ್ ಮಾಡಿದ್ರೆ ಅದು ವಿಷಿಲ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ವಿಷಿಲ್ ಬೇಗ ಬರುತ್ತೆ, ಅನ್ನನೂ ಚೆನ್ನಾಗಿ ಬೇಗ ಕುಕ್ಕಾಗುತ್ತೆ. ಸೊ ಈ ಥರ ಮಾಡಿದ್ರೆ ಬೇಗ ಕುಕ್ಕಾಗುತ್ತೆ, ಅಡುಗೆನೂ ಸಹ ಬೇಗ ಮಾಡ್ಬೋದು. ಇವಾಗ ನಾನು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕುದಿ ಬಂದಮೇಲೆ ರೈಸ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಇನ್ನು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ 2 ಟೈಮ್ಸ್ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿದ್ವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಅದಾದಮೇಲೆ ನಾನು ಒಂದು ಹಾಫ್ ನಿಂಬೆಹಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಆ್ಯಡ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿ ನಾನು ಇವತ್ತು ಕುಕ್ಕರ್ ಮುಚ್ಚಳ ಹಾಕ್ತಿಲ್ಲ, ಹಾಗೇ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ನಾವು ಹಂಗೆ ಬೇಯಿಸ್ಕೊಂಡು ಬಿರಿಯಾನಿ ಮಾಡ್ತಾಯಿರೋದು. ಮುಚ್ಚಿಟ್ಬಿಟ್ಟು ಆವಾಗ ತಳ ಹಿಡ್ಕೊಂಬಿಡುತ್ತೆ. ಸೊ ಲಿಡ್ ಓಪನ್ ಮಾಡಿ ತಿರುಗಿಸ್ಕೊಳ್ತಾ ಇರಿ. ಇಲ್ಲ ಅದೆಲ್ಲ ಬೆಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದಾಗ ಲೋ ಫ್ಲೇಮ್ ಮಾಡಿ ಅದ್ರ ಮೇಲೆ ಭಾರವಾಗಿರೋದು ಯಾವುದಾದ್ರು ಇಟ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ದಮ್ ಆದಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾದಮೇಲೆ ಮಕ್ಕಳೆಲ್ಲ ಊಟ ಮಾಡಿ ನನ್ನ ಮಗಳಂತೂ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅಂದ್ಬಿಟ್ಟು 3 ಟೈಮ್ಸ್ ಏನೋ ಹಾಕ್ಸ್ಕೊಂಡು ತಿಂದಿದ್ದಾಳೆ. ನಿಜವಲ್ಲೂ ಅಷ್ಟು ಟೇಸ್ಟ್ ಸೂಪರಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಕುಡಿದು, ಚಿಕನ್ ಮಾಡಿದಾಗ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಸ್ವಲ್ಪ ಬಾಡಿಗೆ ತಂಪಾಗುತ್ತೆ. ಚಿಕನ್ ಹೀಟ್ ಅಲ್ವಾ, ಸೊ ಅದಕ್ಕೆ ನಮ್ಮ ಮನೇಲಿ ಇದೇ ಥರ ಫಾಲೋ ಮಾಡೋದು. ನಮ್ಮ ಮನೇಲಿ ನಾನ್ ವೆಜ್ ಮಾಡಿದಾಗ ನಿಂಬೆಹಣ್ಣು ಜ್ಯೂಸ್ ಕುಡಿತೀವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.